ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MSN ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ನೀವು ನೋಡೋದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ರಕ್ಷಿತಾ ಇನ್ನ ಬರ್ಲಿಲ್ವಲ್ಲ, ಅದೇನಾಯ್ತು ಏನೋ ನಾಕಣೆ ಬಂದಿದ್ರೆ ಅದೇನಾಯ್ತು ಅಂತ ತಿಳ್ಕೊಂಬೋದಿತ್ತು. ಈ ಗಂಗಿ ಇದೇನೇ ಒಳ ನಸ್ಕುನಿ ತರ ನಸ್ಕೊಡ್ತಿದ್ಯಾ? ಗೊತ್ತಳಿರು ಏನು ಅರ್ಜೆಂಟ್ ಇವಾಗ? ಅದ್ ಹಂಗಲ್ಲ ರೀ, ಕಾವೇರಿನ ಶ್ರೀಮಂತ ಹುಡುಗ ಇಷ್ಟಪಟ್ಬಿಟ್ಟವನಂತೆ. ಅದೇ ಆ ಕುಮಾರ ಇಲ್ವಾ, ಆ ರಾಮು ಫ್ರೆಂಡು, ಆ ಕುಮಾರನ ಅಕ್ಕನ ಮಗ ಅಂತ ಅವನು. ನಾನು ಒಂದ್ ಸತಿ ನೋಡಿದ್ದೀನಿ ಅವನ. ಅಬ್ಬಬ್ಬ ಎಂತ ಚೆನ್ನಾಗೊಂದು ಗೊತ್ತರಿ ಅವನು. ನನ್ನ ಮಗಳಿಗೆ ಅಂತ ಹುಡುಗ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಅಯ್ಯೋ ಗಂಗಿ, ನಾವೆಲ್ಲ ಅಂತ ಹುಡುಗರನ್ನ ನೋಡಿದ್ರು ಅವ್ರಿಗೆ ತಕ್ಕಂಗ್ ಮದುವೆ ಮಾಡ್ಕೊಡಕ್ ಆಗುತ್ತೆ ನಮ್ಮ ಕೈಲಿ? ನಿನ್ ಕೈಲಿ ಏನು ಆಗಲ್ಲ. ನಿನ್ನ ಯಾವಾಗ ಕಟ್ಕೊಂಡ ಆಮೇಲೆ ಗೊತ್ತಾಗಿದ್ದು ನಿನ್ ಕೈಲಿ ಏನು ಆಗಲ್ಲ ಅಂತ. ಏ ಗಂಗಿ, ಅದ್ಯಾಕೆ ಹಂಗಂತ್ಯಾ? ಏನೇ ಕಮ್ಮಿ ಮಾಡಿದ್ದೀನಿ ನಿಂಗೆ? ಅಲ್ಲ ಹಿಂಗೇನಕ್ ನಿಂಗೆ ನಾಚಿಕೆ ಆಗಲ್ವಾ? ಇದು ಒಂದ್ ಮನೆನಾ, ಕಿತ್ತೋಗಿರೋ ಮನೆ. ಮಳೆಗಾಲದಲ್ಲಿ ಎಲ್ಲ ಕಡೆ ತಪ್ಪ 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 ನೀರ್ ಸೋರ್ತದೆ. ಈ ಮನೆ ಉಳಿಸ್ಬಿಟ್ಟು ಒಂದ್ ಚೆನ್ನಾಗಿರೋ ಮನೆ ಕಟ್ಕೊಡೋಣ ಹೆಂಡತಿಗೆ. ಏನಿಲ್ಲ ನೀನು, ನಾನು ಎಷ್ಟು ಅಂತ ಬೇಸಿಗೆನಲ್ಲಿ ಹೆಂಚ್ಗಳನ್ನ ಚೇಂಜ್ ಮಾಡ್ಲಿ? ಅಯ್ಯೋ ಹೋಗತ್ತ. ಈ ತರ ಕಿತ್ತೋಗಿರೋ ಮನೆ ಇಟ್ಕೊಂಡ್ರೆ ಯಾರ್ ತಾನೇ ಬರ್ತಾರೆ ಹೇಳು ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ? ಅಯ್ಯ ಏನೇ ಮಾಡ್ಲಿ ಗಂಗಿ, ಕಾಸು ಇರ್ಬೇಕಿಲ್ಲ. ನಾವೆಲ್ಲ ಕೂಲಿ ಮಾಡ್ಕೊಂಡ್ ತಿನ್ನೋರು, ನಮ್ ತಾವ್ ಎಲ್ಲಿ ಬರ್ಬೇಕು ಕಾಸು? ನೋಡು, ನಂಗೆ ಗೊತ್ತಿಲ್ಲ ನೀನ್ ಏನ್ ಮಾಡ್ತಿ ಎತ್ ಮಾಡ್ತೀಯಾ, ಅದ್ ನಿನಗ್ ಬಿಟ್ಟಿದ್ದು. ನನ್ ಕೈಲಂತೂ ಈ ಸೋರ ಮನೇಲಿ ಎಷ್ಟು ವರ್ಷ ತಿರೋದು. ನೋಡು, ನಿನ್ ತಂಗಿ ಮಗನ ಶ್ರೀಮಂತರ ಮನೆ ಹುಡುಗಂಗೆ ತಂಗಿನ ಕೊಟ್ಟು ಮದುವೆ ಮಾಡ್ತಾವನೆ. ಖರ್ಚನ್ ಸುಮ್ಮನೆ ಇರ್ತದೆ ಅನ್ಕೊಂಡಿದ್ಯಾ? ಅವನು ನಮ್ಗಿನ ಎಷ್ಟು ಚಿಕ್ಕವನು. ಅವನೇ ಅಷ್ಟು ಧೈರ್ಯವಾಗಿ ಅಷ್ಟೆಲ್ಲ ದುಡ್ಡನ್ನ ಹೊಂಚ್ಬಿಟ್ಟು ತಂಗಿನ ಮದುವೆ ಮಾಡ್ಬೇಕು ಅಂತ ರೆಡಿ ಅವನೇ. ಆದ್ರೆ ನಿನಗೇನ್ ಬಂತು? ಈ ಕಿತ್ತೋಗಿರೋ ಮನೆನ ಸರಿ ಮಾಡ್ಸಕ್ಕಾಗಿಲ್ಲ, ಅದ್ರಲ್ಲಿ ನೀನು ಮಗಳು ಮದುವೆ ಮಾಡ್ತೀಯಾ? ಈ ಗಂಗಿ ಏನೋ ಒಂದ್ ಆಗ್ತದ್ ಬಿಡೆ. ನಮ್ಮ ಮಗಳು ಹಣೆಯಲ್ಲಿ ಯಾವ ಹುಡುಗ ಬರ್ತಾವನ? ಬರ್ತಾನೆ ನಿನ್ನ. ಅದೇನಂತ ಮಾತಾಡ್ತೀಯ ನೀನು? ಅರ್ಥ ಬಿಲ್ದಿದ್ ಮಾತು. ಅಮ್ಮ, ಏ ರಕ್ಷಿತಾ ಬಂದಿನಿ. ಏ ರಕ್ಷಿತಾ, ನಿಂಗೆ ಕಾಯ್ತಿದ್ದೆ ಕಣೆ, ಯಾಕೆ ಇಟ್ಟತ್ತು? ಅದು ಬಿಡು, ಹುಡುಗ ಬಂದಿದ್ನಾ? ಅವ್ರವ್ವ ಬಂದಿದ್ಲಾ? ಏನಾಯ್ತು? ಏನ್ ಮಾತಾಡಿದ್ರು? ಆ ಹುಡುಗಿ ಬೇಡ ಅಂದ್ರೆ ತಾನೆ? ನಂಗೆ ಗೊತ್ತು ಬಿಡು, ನೀನ್ ಸುಮ್ಮನಿರ ನೋಡಿ ನಂಗೆ ಗೊತ್ತಾಗಲ್ವಾ? ಎಲ್ಲೋ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೇಳಿರ್ತಾರೆ. ಆ ರಾಮ ಕೈಲಿ ಎಲ್ಲಾದದ್ದು ಕೊಡಕ್ಕೆ. ಅದಕ್ಕೆ ನಿಮ್ ಹುಡುಗಿನ ಬೇಡ, ನಿಮ್ ಸವಸನ ಬೇಡ ಅಂತ ವಾಪಸ್ ಹೋಗಿರ್ತಾರೆ ಅಲ್ವೇನೆ? ಅಯ್ಯಯ್ಯಯ್ಯ, ನಿನ್ ಬಾಯ್ ಹುಳ ಬೀಳ. ಏ ಗಂಗೆ, ಏನಂತ ಮಾತಾಡ್ತೀಯ ನೀನು? ಅಯ್ಯ ಸುಮ್ಮನಿರತ್ತ, ನಾನೇನಂತೆ ಅಂತದ್ದು ಆಗಿರನ್ನ ಹೇಳ್ತಿದ್ದೀನಪ್ಪ. ನೀನ್ ಒಳ್ಳೆ ಕಪ್ಪೆ ತರ ವಟ 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 ಅಂತಾನೆ ಇರ್ತೀಯಪ್ಪ. ಎಲ್ಲೋಗ್ತದೆ ಕರುಳ್ ಬಳ್ಳಿ? ಹೆಂಗಿದ್ರು ತಂಗಿ ಮಗಳು ಚೆನ್ನಾಗಿರೋ ಮನೆಗೆ ಹೋಗ್ಬಿಟ್ರೆ ನಿನ್ಗೂ ಹಾಲು ಕುಡ್ದ ಸಂತೋಷ ಆಗ್ತದೆ. ಈಗಲೇ ಅಣ್ಣ ತಂಗಿ ಇಬ್ರುನ ಹಿಡಿಯಕ್ಕಾಗಲ್ಲ. ಇನ್ನ ತಂಗಿ ಏನಾದ್ರು ಶ್ರೀಮಂತರ ಮನೆಗೆ ಹೋಗ್ಬಿಟ್ರೆ ಸೊಸೆಯಾಗಿ ಇರಬರ ದುಡ್ಡೆಲ್ಲ ಬಾಚಕ ಬಂದು ಅಣ್ಣ ಕೊಡ್ತಿರ್ತಾಳೆ. ಅವನು ಪಾಪ ಅದಕ್ಕೆ ಕಾಯ್ತಿರ್ತಾನೆ. ಅಯ್ಯಯ್ಯಯ್ಯ, ನಿನ್ ಬುದ್ಧಿ ಯಾವತ್ತೂ ನೆಟ್ಕಾಗಕ್ಕಿಲ್ಲ ಬಿಡು. ನಾಯಿ ಇದ್ದಂಗ ನೀನು. ನೀನ್ ಹೇಳವ ರಕ್ಷಿತಾ, ಏನಾಯ್ತಂತ ಹೇಳವ ನೀನು. ಅಮ್ಮ, ಏನ್ರಮ್ಮ ನೀವು? ನಿಮ್ ಇಷ್ಟ ಬಂದಕ್ಕೆ ನೀವೇ ಅರ್ಥ ಮಾಡ್ಕೊಂಡ್ರೆ ಆಗುತ್ತಾ? ಅಮ್ಮ, ನೀನ್ ಅನ್ಕೊಂಡಂಗೆ ಏನಾಗಿಲ್ಲ, ಅಲ್ಲಿ ಎಲ್ಲ ಒಳ್ಳೇದೇ ಆಗಿದೆ. ಕಾವೇರಿನ ಮದುವೆ ಮಾಡ್ಕೊಳಕ್ಕೆ ಆ ಹುಡುಗ ಅವರಮ್ಮ ಇಬ್ರು ಒಪ್ಕೊಂಡು ಹೋದ್ರು. ಅಯ್ಯೋ ಅಯ್ಯೋ, ನಾನು ಅನ್ಕೊಂಡಿದ್ದೊಂದು ಅದಾಗಿದ್ದೊಂದು. ನನ್ ಮಗಳ ಮದ್ವೆ ರಾಮ ಜೊತೆ ಆಗ್ಬೇಕು ಅನ್ಕೊಂಡೆ, ಅದು ನೆಗದ್ ಬಿದ್ದೋಯ್ತು. ಅದೇ ಅವಳನ್ನ ಕಟ್ಕೊಂಡ್ ಬಂದ. ಈಗ ಅವ್ನ ತಂಗಿ ಕಾವೇರಿ ಯಾವ್ದೋ ಶ್ರೀಮಂತ ಮನೆಗೆ ಸೊಸೆಯಾಗಿ ಹೋಗ್ತಾವಳೆ. ಇನ್ ಹಿಡಿಯಕ್ಕಾಗಲ್ಲ ಬಿಡು, ಇನ್ ಹಿಡಿಯಕ್ಕಾಗಲ್ಲ. ನಾವಂತೂ ಮುಳುಗೆ ಹೋದ್ವಿ. ಈ ನನ್ ಗಂಡನ ಹುಟ್ಟು ಸೋಂಬೇರಿ. ಒಂದ್ ನೆಟ್ಕಿರ ಮನೆ ಕಟ್ಲಿಲ್ಲ, ಮಗಳು ಗೊಡವೆಗಳು ಮಾಡಿ ಹಾಕ್ಲಿಲ್ಲ. ಇನ್ ಯಾರು ಕಟ್ಕೋತಾರೆ ಇವಳನ್ನ? ತಾವೊಂದು ಬಗೆದರೆ ದೈವ ಒಂದು ಬಗೆದಂತೆ. ಈಗ ಗೊತ್ತಾಗ್ತೇನೆ ಗಂಗಿ, ನೀನು ಆ ಪಾಪ ರಾಮಗೂ ರಕ್ಷಿತಂಗುನು ಯಾವಾಗ್ಲೂ ಕೆಟ್ಟದೇ ಬಯಸ್ತಾ ಇದ್ದೆ. ಆದ್ರೆ ಈಗ ನೋಡು, ಆ ದೇವ್ರು ಅವ್ರಿಗೆ ಒಳ್ಳೇದ್ ಮಾಡ್ದ. ನೋಡು, ನೀ ಇವಾಗ ತಪ್ಪು ಕುತ್ಕೊಂಡ್ಬಿಟ್ರೆ ಸಾಕು ನನಗೆ. ಇಲ್ಲ ಹೊಟ್ಟೆ ಬೆಂಕಿ ಇಟ್ಟಂಗ್ ಆಗ್ತೈತೆ. ನಿನ್ಗೆ ಗೊತ್ತಾಗಲ್ವ ನಿನ್ಗೆ? ಅಮ್ಮ, ನೀನ್ ಸಮಾಧಾನ ಮಾಡ್ಕೋ. ಅಯ್ಯೋ, ನಿಮ್ಮ ಅಪ್ಪ ನೋಡಿ, ನಿಮ್ಮ ಅಪ್ಪನ ಮಕನ ಅಲ್ಲಿ ಕಿಂಚ್ಕೊಂಡು ನೋಡ್ತಿರೋದಿಲ್ಲಿ. ನನಗೆ ಎಷ್ಟು ಕಷ್ಟ ಆಗ್ತೈತೆ. ಒಂದ್ ನೆಟ್ಗಿರ ಮನೆ ಕಟ್ಟಿಲ್ಲ, ಬರೀ ಕೂಲಿಗೆ ಹೋಗೋದು, ಬರೀ ಕೂಲಿಗೆ ತರೋದು 200 ರೂಪಾಯಿ. ಆ 200 ರೂಪಾಯಿಲಿ ತಿನ್ ತೇಗದೆ ಆಗುತ್ತೆ. ಇನ್ ಎಲ್ಲಿಂದ ಕುಡಿಕೋದು? ಬಿಡಿಯ ಗಂಗಿ, ಏನೋ ಒಂದ್ ಆಗ್ತದೆ. ಆಗುತ್ತೆ ನಿನ್ ಮಕ್ಕ. ನೀನ್ ಹೇಳವ ರಕ್ಷಿತಾ, ನಿಮ್ಮ ಅವ್ವಂದ್ ಯಾವಾಗ್ಲೂ ಇದ್ದಿದ್ದೇನೆ. ಆಮೇಲೆ ಏನಂದ್ರು? ಮದ್ವೆ ಯಾವಾಗ ಇಟ್ಕೊಳ್ಳೋಣ ಅಂದ್ರು? ಅಪ್ಪ, ಮದ್ವೆ ಡೇಟ್ ಇನ್ನು ಏನೋ ಹೇಳಿಲ್ಲ ಅವರು. ಅಲ್ಲಿ ಪುರೋಹಿತರನ್ನ ಕೇಳ್ಬಿಟ್ಟು ಹೇಳ್ತಾರಂತೆ. ಆದ್ರೆ ಹುಡುಗ ಅಪ್ಪ ತುಂಬಾ ಒಳ್ಳೆ ಹುಡುಗ. ಹುಡುಗರಮ್ಮ ಮನೇಲಿ ಫ್ಯಾನ್ ಇಲ್ಲ ಅದು ಇದು ಅಂತ ಏನೋ ಅಂತ ಇದ್ರು. ಆದ್ರೆ ಆ ಹುಡುಗ ಮಾತ್ರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಪ್ಪ. ನಮಗಂತೂ ತುಂಬಾ ಖುಷಿ ಆಯ್ತು. ಆದ್ರೆ ಅವ್ರ ಅಮ್ಮ ಸ್ವಲ್ಪ ಕಿರಿಕಿರಿ ಅಂತ ಅನ್ಸುತ್ತೆ. ಅವ್ರ ಅಮ್ಮಂಗೆ ಈ ಮದ್ವೆ ಇಷ್ಟ ಇಲ್ವೇನೋ. ಮಗನ್ ಬಲವಂತಕ್ಕೋಸ್ಕರ ಮದ್ವೆಗೆ ಒಪ್ಕೊಂಡಿರ್ಬೇಕು ಅನ್ಸುತ್ತೆ. ಅದ್ ಬಿಡವ, ಎಲ್ಲಾರ ಮನೇಲೂ ಇದ್ದಿದ್ದೆ. ಆಮೇಲೆ ಎಲ್ಲ ಸರಿ ಹೋಗ್ತದೆ. ಹುಡುಗ ಸಪೋರ್ಟ್ ಮಾಡಿದ್ರೆ ಸಾಕು. ಓಹೋ, ಹಂಗಿದ್ರೆ ಹುಡುಗಗ್ ಮಾತ್ರ ಇಷ್ಟ, ಹುಡುಗರ ಅಮ್ಮಂಗೆ ಇಷ್ಟ ಇಲ್ಲ. ಇರ್ಲಿ, ಆದಷ್ಟು ಬೇಗ ಹುಡುಗರ ಅಮ್ಮನ ಒಂದ್ಸತಿ ಮಾತಾಡ್ಸ್ಬೇಕು ನಾನು. ಕಾವೇರಿ, ಹುಡುಗ ಮಾತ್ರ ತುಂಬಾ ಒಳ್ಳೆ ಹುಡುಗ. ಹೌದದ್ಕೆ. ಆದ್ರೆ ಅವ್ರ ಅಮ್ಮಂಗೆ ಈ ಮದ್ವೆ ಇಷ್ಟ ಇದೆಯೋ ಇಲ್ವೋ ನನಗೆ ಡೌಟ್ ಆಗ್ತಿದೆ. ಅವರು ಏನೋ ಒಂಥರ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅದಕ್ಕೆ ನನಗೆ ಸ್ವಲ್ಪ ಅವ್ರ ಅಮ್ಮನ್ ಕಂಡ್ರೆ ಭಯ ಆಯ್ತು. ಕಾವೇರಿ, ಏನಾಗಲ್ಲ ಕಣಮ್ಮ, ಎಲ್ಲ ಸರಿ ಹೋಗುತ್ತೆ. ನೀನು ಆ ಮನೆಗೆ ಹೋದ್ಮೇಲೆ ಅವ್ರ ಅಮ್ಮನ ಅಂದ್ರೆ ನಿಮ್ಮ ಅತ್ತೆನ ನೀನು ಚೆನ್ನಾಗಿ ನೋಡ್ಕೊಳ್ಬೇಕು. ಅವ್ರು ಏನೇ ಅನ್ಲಿ, ಏನೇ ಬೈಲಿ, ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆಕಾಶ್ ಪ್ರೀತಿಗೋಸ್ಕರ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಸ್ವಲ್ಪ ದಿನ. ಆಮೇಲೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಯಾರೇ ಆಗ್ಲಿ ಮಗನ್ ಜೀವನ ಹಾಳಾಗ್ಲಿ ಅಂತ ಬಯಸೋದಿಲ್ಲ. ಮಗ ಚೆನ್ನಾಗಿರ್ಬೇಕು ಅಂತಾನೆ ಬಯಸೋದು. ನಾಳೆ ದಿನ ಒಂದ್ ಮಗು ಆಗ್ಲಿ ಸುಮ್ನಿರೋ, ಎಲ್ಲ ತಾನಾಗೆ ಸರಿ ಹೋಗುತ್ತೆ. ನಿನ್ ಮೇಲೂ ಕೂಡ ಪ್ರೀತಿ ಬರುತ್ತೆ. ಕಾವೇರಿ,
ಎದ್ರುಕೋಬೇಡ ಕಣಮ್ಮ. ನಾನ್ ಅನ್ಕೊಂಡಂಗೆ ನೀನು ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯಾ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ನಾನ್ ಮಾತ್ರ ಕಾವೇರಿ ನಿನ್ಗೆ ಯಾವ್ದೇ ಕೊರತೆ ಬರ್ತಿರೋ ತರ ಕಳಿಸ್ಕೊಡ್ತೀನಿ. ಅವ್ರು ಏನೇನ್ ಕೇಳ್ತಾರೋ ಎಲ್ಲನೂ ಕೊಡ್ತೀನಮ್ಮ. ಅವ್ರು ನಿನ್ಗೆ ಏನು ಅನ್ಬಾರ್ದು, ಏನು ಅನ್ನೋದಕ್ಕೂ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ಅಣ್ಣ ನಿನ್ನನ್ ಬಿಟ್ಟು ಹೋಗಕ್ಕೆ ಯಾಕೋ ಮನ್ಸೇ ಬರ್ತಿಲ್ಲ ಅಣ್ಣ. ಮದ್ವೆ ಅಂತ ಸುದ್ದಿ ಕೇಳಿದ್ರೇನೆ ನಿನ್ನಿಂದ ದೂರ ಆಗ್ತಿದ್ದೀನೇನೋ ನಾನು ಅಂತ ಅನ್ಸುತ್ತೆ. ಕಾವೇರಿ ಸಮಾಧಾನ ಮಾಡ್ಕೋ ಕಾವೇರಿ. ಇಲ್ಲಮ್ಮ, ಹಂಗೇನು ಆಗೋದಿಲ್ಲ. ನಾನು ವಾರ ನಿನ್ನ ನೋಡಕ್ ಬರ್ತೀನಿ. ಇನ್ ದೂರ ಏನಿಲ್ವಲ್ಲ, ಪಕ್ಕದೂರೇ ತಾನೆ. ಹೌದು ಕಾವೇರಿ, ಸಮಾಧಾನ ಮಾಡ್ಕೋ. ನಾನು ನಿಮ್ಮಣ್ಣ ಇಬ್ರು ಬರ್ತೀವಿ ನೋಡೋದಕ್ಕೆ. ಅಣ್ಣ ಇಷ್ಟು ವರ್ಷ ನನ್ನ ಸಾಕೋದಕ್ಕೆ ಓದ್ಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಲ್ವಾ ನೀನು. ತಪ್ಪ ಅಮ್ಮ ಇದ್ದಿದ್ರು ಇಷ್ಟೊಂದು ಚೆನ್ನಾಗಿ ನೋಡ್ಕೋತಿದ್ರು ಏನೋ ನನಗೆ ಗೊತ್ತಿಲ್ಲ ಅಣ್ಣ. ಆದ್ರೆ ನೀನ್ ಮಾತ್ರ ಇದುವರೆಗೂ ನನಗೆ ಬುದ್ಧಿ ಬಂದಾಗ್ಲಿಂದ ನನಗೊಂದ್ ಮಾತು ಬೈದಿಲ್ಲ, ಹೊಡೆದಿಲ್ಲ. ಎಷ್ಟೇ ಬಡತನ ಇದ್ರು ನಾನು ಕೇಳಿದ್ದೆಲ್ಲ ಕೊಡಿಸಿದ್ಯಾ. ನನ್ಗೋಸ್ಕರ ನೀನ್ ಜೀವನನೇ ತೇರ್ಬಿಟ್ಟಿದ್ಯಾ ಅಣ್ಣ. ನೀನು ನಿನ್ಗೆ ಇಷ್ಟ ಬಂದಿದ್ದು ಒಂದು ಬಟ್ಟೆ ಹಾಕೊಳ್ಳಿಲ್ಲ, ಏನು ತಿನ್ಲಿಲ್ಲ. ಎಷ್ಟೋ ದಿನ ನನ್ನ ಹೊಟ್ಟೆ ತುಂಬಿಸಿ ನೀನು ಉಪವಾಸ ಇದ್ದಲ್ಲ ಅಣ್ಣ. ಆ ದಿನಗಳು ನನ್ಗೀಗೂ ಕಣ್ಮುಂದೆ ಬರುತ್ತೆ. ಕಾವೇರಿ ಅದೆಲ್ಲ ಕಷ್ಟ ದಿನಗಳು ಹೋದ್ಮೇಲೆ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಅಣ್ಣ ಅವರು ಏನೇನೋ ಡಿಮ್ಯಾಂಡ್ಸ್ ಹಾಕಿದ್ರೆ ಏನಣ್ಣ, ಅಷ್ಟು ಹೊಡ್ಬೇಕು ಇಷ್ಟು ಹೊಡ್ಬೇಕು ಅಂದ್ರೆ ಹೇಗಣ್ಣ ಮಾಡ್ತೀಯಾ? ಕಾವೇರಿ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ನಿನ್ ಸುಖಕ್ಕೋಸ್ಕರ ನಾನು ಅಷ್ಟು ಮಾಡಕ್ಕಾಗಲ್ವಾ ಹೇಳು? ಅಣ್ಣ ದಯವಿಟ್ಟು ಅಣ್ಣ, ನೀನ್ ಸಾಲಾಗಿಲ್ಲ ಅಂತ ಮಾಡ್ಕೊಂಡು ನನ್ನಿಂದ ಕಷ್ಟ ಪಡ್ಬೇಡ. ಇಲ್ಲ ಕಾವೇರಿ, ಹಾಗೆಲ್ಲ ಯೋಚನೆ ಮಾಡ್ತಾ ಕುತ್ಕೊಳ್ಳೋಕ್ ಆಗಲ್ಲ. ಈಗ ಸಾಲ ಮಾಡಿದ್ರು ನಿಮ್ ಅಣ್ಣನ ಕೈಯಲ್ಲಿ ಶಕ್ತಿ ಇದೆ, ದುಡಿದು ತೀರಿಸ್ತಾನೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ನಿನ್ ಮದ್ವೆನ ಯಾವ್ದೇ ಕೊರತೆ ಇಲ್ದಾನೆ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಇರೋ ನೀನೊಬ್ಳು ತಂಗಿ, ನಿನ್ನ ನಾನು ಯಾವತ್ತೂ ಹೊರೆ ಅಂತ ಅನ್ಕೊಳಲ್ಲ ಕಾವೇರಿ. ಅದು ನನ್ ಜವಾಬ್ದಾರಿ. ಅಣ್ಣ ನೀನ್ ಈ ಮಾತುಗಳಿಗೆ ನನ್ ಮುಂದಕ್ಕೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಎಷ್ಟೇ ಜನ್ಮ ಬಂದ್ರು ನನಗ್ ನೀನೇ ಅಣ್ಣ ಆಗಿರ್ಬೇಕು. ನಿನ್ ಈ ಪ್ರೀತಿ ನನಗ್ ಬೇಕೇ ಬೇಕು ಅಣ್ಣ, ಅದೇ ನನಗ್ ಶಕ್ತಿ. ಕಾವೇರಿ ಸಮಾಧಾನ ಮಾಡ್ಕೋ. ನಿನ್ಗೆ ಏನೇ ತೊಂದರೆ ಬಂದ್ರು ನಿಮ್ಮ ಅಣ್ಣ ಅಲ್ಲಿರ್ತಾರೆ. ಯಾವ್ದಕ್ಕೂ ಹೆದರ್ಬೇಡ, ಖುಷಿಯಾಗಿರು. ಅದಕ್ಕೆ ನಾನು ಹೋದ್ಮೇಲೆ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ. ಅದಕ್ಕೆ ಆಯ್ತು ಕಾವೇರಿ, ನಾವು ಚೆನ್ನಾಗಿರ್ತೀವಿ. ನಮ್ ಬಗ್ಗೆ ಯೋಚನೆ ಮಾಡ್ಬೇಡ. ಹೊಸ ಮನೆಗೆ ಹೋಗ್ತೀಯಾ, ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ದಿನಗಳಾಗುತ್ತೆ. ನಗ್ನಗ್ತಾ ಇರು, ಎಲ್ಲ ಸರಿ ಹೋಗುತ್ತೆ. ಸರಿ ಅದಕ್ಕೆ. ಸರಿ ಕಾವ್ಯ ಅವ್ರೆ, ಕಾವೇರಿ ಮದ್ವೆಗೆ ಒಡವೆ ತೆಗಿಬೇಕು. ಅದಕ್ಕೆ ಸ್ವಲ್ಪ ಹಣ ಜೋಡ್ಸಿದೀನಿ. ಆದ್ರೆ ಇನ್ನೊಂದ್ ಸ್ವಲ್ಪ ಅದಕ್ಕೆ ಹಣ ಜೋಡ್ಸೋದಿದೆ. ನಾನು ಹೋಗಿ ಯಾರತ್ರನಾದ್ರೂ ಕೇಳ್ತೀನಿ, ಸಹಾಯ ಆಗ್ಬೋದು. ಸಾಲ ಮಾಡ್ತಿದ್ದೀರಾ? ಹಾ, ಇನ್ನೇನ್ ಮಾಡೋದು. ಒಂದ್ ನಿಮಿಷ ಇರಿ, ಬಂದೆ. ಅಣ್ಣ ಏನಣ್ಣ ನೀನು ಮದ್ವೆ ಆದ್ಮೇಲೂ ಅದಕ್ಕಿನ ಕಾವ್ಯ ಅವ್ರೆ ಅಂತ ಕರೀತೀಯಾ? ಕಾವೇರಿ ಅದು ಇಲ್ಲ ಇದು ಇಲ್ಲ. ಅವ್ರು ಇವಾಗ ನೀನ್ ಹೆಂಡತಿ, ಅವ್ರು ಇವ್ರಂತ ಕರಿಯೋ ಅವಶ್ಯಕತೆ ಇಲ್ಲ ಅಣ್ಣ. ಅದಕ್ಕೇನ ನೀನು ಕಾವ್ಯ ಅಂತ ಕರಿಬೇಕು ಅಷ್ಟೇ. ನನಗ್ ಗೊತ್ತಿಲ್ಲ ಇದೆಲ್ಲ. ನನಗ್ ಗೊತ್ತಣ್ಣ, ನೀವಿಬ್ರು ಮಧ್ಯದಲ್ಲಿ ಇನ್ನೂ ಅಂತ ಪ್ರೀತಿ ಬಂದಿಲ್ಲ ಅಂತ. ನೀವಿಬ್ರು ಹೊರಗಡೆ ಅಷ್ಟೇ ಗಂಡ ಹೆಂಡತಿ ತರ ಕಾಣ್ತೀರಾ, ಆದ್ರೆ ನೀವು ಮನಸ್ಫೂರ್ತಿಯಾಗಿ ಗಂಡ ಹೆಂಡತಿ ಹಾಗಿಲ್ಲ. ನನಗೆ ಇದೊಂದು ಮನ್ಸಲ್ಲಿ ತುಂಬಾ ಕೊರಿತಾ ಇದೆ ಅಣ್ಣ. ಅಯ್ಯೋ ಕಾವೇರಿ, ಯಾಕಮ್ಮ, ಯಾಕೆ ಇಷ್ಟೊಂದು ಜೋರಾಗಿ ಅಳ್ತಿದ್ಯಾ? ಇನ್ನೇನಣ್ಣ ಮಾಡ್ಲಿ, ನನ್ ಮದ್ವೆಗಿನ್ನ ಮುಂಚೆಗೆ ನಿನ್ ಮದ್ವೆ ಆಗ್ಲಿ ಅಂತ ಬಯಸಿದ್ದು ನಿನ್ನ ಈ ರೀತಿ ನೋಡೋದಕ್ಕ ನಾನು. ನಮ್ಮ ಅಣ್ಣನ ಮದ್ಗೆ ಇಬ್ರು ಚೆನ್ನಾಗಿರ್ಬೇಕು, ಖುಷಿಗೆ ಒಂದ್ ಒಳ್ಳೆ ಸಂಸಾರ ಮಾಡ್ಬೇಕು ಅಂತ ನನ್ ಮನ್ಸಲ್ಲಿ ಏನೇನೋ ಆಸೆ ಇಟ್ಕೊಂಡಿದೆ. ಆದ್ರೆ ನೀನು ಅದಕ್ಕೆ ನಾ ಮದ್ವೆ ಮಾಡ್ಕೊಂಡು ಕರ್ಕೊ ಬಂದಾಗ್ಲಿಂದ ಅವ್ರ ಜೊತೆ ಮಾತಾಡಕ್ಕೆ ಸಂಕೋಚ ಪಡ್ಕೋತೀಯ. ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸೋದು ಇಲ್ಲ ನೀನು. ಗಂಡ್ಸಾಗಿ ನೀನೇ ಸಂಕೋಚ ಪಡ್ಕೊಂಡ್ರೆ ಅವ್ರು ಹೇಗೆ ನಿನ್ ಮೇಲೆ ಪ್ರೀತಿ ತೋರ್ಸಕ್ಕಾಗತ್ತೆ? ನೋಡೋಣ, ನೀನ್ ಅವ್ರ ಜೊತೆ ಸರಿ ಹೋಗ್ಬೇಕು. ನೀನ್ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಆಗಿದ್ದೆಲ್ಲ ಆಗೋಯ್ತು. ನಿನ್ ಫ್ರೆಂಡ್ಗೆ ಅವಮಾನ ಆಗಿರ್ಬೋದು, ಮೋಸನೇ ಆಗಿರ್ಬೋದು, ಆದ್ರೆ ಹಣೆ ಬರ ಅಂತ ಒಂದ್ ಇರುತ್ತಲ್ಲ ಅಣ್ಣ. ನೀನೇ ಹೇಳ್ತಿರ್ತೀಯ ನಮ್ಮ ಹಣೆಲ್ ಬರ್ದಿರೋದ್ನ ಯಾರು ತಪ್ಸಕ್ ಆಗಲ್ಲ ಅಂತ. ಹಾಗೆ ಅದಕ್ಕೆ ಹೆಸರು ನಿನ್ನಾನೇಲಿತ್ತು, ಅದಕ್ಕೆ ನಿನ್ ಜೊತೆ ಮದ್ವೆ ಆಗಿರೋದು. ನೋಡೋಣ, ಅವ್ರ ಇವಾಗ ನಿನ್ ಹೆಂಡತಿನ ನೀನ್ ಚೆನ್ನಾಗಿ ನೋಡ್ಕೋಬೇಕು ಅಣ್ಣ, ಪ್ರೀತಿಯಿಂದ ನೋಡ್ಕೋಬೇಕು. ಅವ್ರ ಅಪ್ಪ ಅಮ್ಮ ತಂಗಿ ಎಲ್ಲರನ್ನ ಬಿಟ್ಟು ಬಂದಿದ್ದಾರೆ ನಿನ್ನ ನಂಬ್ಕೊಂಡು. ಇನ್ಮೇಲೆ ನಾನ್ ಕೂಡ ಈ ಮನೇಲಿ ಇರೋದಿಲ್ಲ. ಅದಕ್ಕೆ ಜೊತೆಗೆ ಇನ್ ಯಾರು ಮಾತಾಡ್ತಾರೆ ಹೇಳು? ನಿನ್ ಪಡ ನಿನ್ ಕೆಲ್ಸಕ್ಕೆ ಹೋಗ್ತೀಯ, ಬರ್ತೀಯ, ಊಟ ಮಾಡ್ತೀಯ, ಮಲ್ಕೋತೀಯ. ಅವ್ರು ಪ್ರೀತಿ ಮಾಡಲ್ಲ, ಮಾತಾಡ್ಸಲ್ಲ. ಹೀಗಾದ್ರೆ ಹೇಗಣ್ಣ? ಅದಕ್ಕೆ ಒಂಟಿತನ ಕಾಡೋದಿಲ್ವಾ? ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನನಗೆ ಇಲ್ಲಿಂದ ಹೋಗೋದಕ್ಕಿಂತ ಅದಕ್ಕೆ ಒಂಟಿಯಾಗಿ ಹೋಗ್ತಾರಲ್ಲ ಅಂತ ಬೇಜಾರಾಗ್ತಿದೆ ಅಣ್ಣ. ಪ್ಲೀಸ್ ನನಗೆ ಭಾಷೆ ಕೊಡೋಣ ನೀನು. ನಾನು ಹೋದ್ಮೇಲೆ ಅದಕ್ಕೆ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ. ನಾವಿಬ್ರು ಇನ್ಮೇಲೆ ಗಂಡ ಹೆಂಡತಿ ತರ ಇರ್ತೀವಿ ಅಂತ ನನಗೆ ಭಾಷೆ ಕೊಡು. ನೀನ್ ಭಾಷೆ ಕೊಟ್ರೇನೆ ನನಗೆ ಮದುವೆ ಒಪ್ಕೊಳ್ಳೋದು. ಇಲ್ಲಾಂದ್ರೆ ನನಗೆ ಮದುವೆನ ಬೇಡ, ಏನೋ ಬೇಡ. ನಾನು ಹೀಗೆ ಇದ್ಬಿಡ್ತೀನಿ ಅಷ್ಟೇ. ಅಯ್ಯೋ ಕಾವೇರಿ, ಆಯ್ತಮ್ಮ, ಆಯ್ತು, ಸುಮ್ನಿರು, ಅಳ್ಬೇಡ. ಆಯ್ತು, ನಾನು ನಿಮ್ಮ ಅದಕ್ಕೆನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಇಲ್ಲ, ನನಗೆ ನಂಬಿಕೆ ಇಲ್ಲ. ನನಗೆ ಭಾಷೆ ಕೊಡು. ಆಯ್ತು ಕಾವೇರಿ, ಸಮಾಧಾನ ಮಾಡ್ಕೊಳಮ್ಮ. ಆಯ್ತು, ಇವಾಗ ಭಾಷೆ ಕೊಡ್ತಿದ್ದೀನಲ್ಲ, ನಾನು ನಿಮ್ಮ ಅದಕ್ಕೆನ ಚೆನ್ನಾಗಿ ನೋಡ್ಕೋತೀವಿ. ಇನ್ಮೇಲೆ ನಾವಿಬ್ರು ಗಂಡ ಹೆಂಡತಿ ತರ ಇರ್ತೀವಿ. ಸರಿ ಅಣ್ಣ, ಖಂಡಿತವಾಗ್ಲು ನನ್ನ ಭಾಷೆಗೆ ನೀನು ಮರ್ಯಾದೆ ಕೊಡ್ಬೇಕು. ಅದಕ್ಕೆ ಏನದಕ್ಕೆ ಇದು? ಕಾವೇರಿ, ಇದು ನಮ್ಮಮ್ಮ ನನಗೆ ಅಂತ ಮಾಡಿಸಿದ್ದು. ಇದನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ. ಅಯ್ಯೋ ಬೇಡ ಕಾವ್ಯ, ಅದು ನಿನ್ ತವ್ರ ಮನೆಯವ್ರು ಕೊಟ್ಟಿರೋದು. ನಾನು ಹೇಗಾದ್ರೂ ಮಾಡಿ ದುಡ್ಡು ಹೊಂದಿಸ್ತೀನಿ. ರೀ, ನನ್ ಮಾತು ಕೇಳಿ. ತುಂಬಾ ಸಾಲ ಮಾಡೋದು ಬೇಡ, ತೀರ್ಸೋದಕ್ಕೆ ಕಷ್ಟ ಆಗುತ್ತೆ. ಸದ್ಯದ ಪರಿಸ್ಥಿತಿಲಿ ನಾವು ಕಾವೇರಿಗೆ ಇದೇ ಒಡವೆನ ಕೊಡೋಣ. ಇವಾಗ ಸದ್ಯಕ್ಕೆ ಅವಳು ಮದ್ವೆ ಆಗೋದು ಮುಖ್ಯ ಅಲ್ವಾ? ಅದ್ ಹಾಗಲ್ಲ ಕಾವ್ಯ, ಪಾಪ ನಿಮ್ಮ ಅಪ್ಪ ಅಮ್ಮ ಅಷ್ಟು ಪ್ರೀತಿಯಿಂದ ನೀನು ಕೊಟ್ಟಿದ್ದಾರೆ. ಪ್ರೀತಿಯಿಂದ ಕೊಟ್ಟಿದ್ದಾರೆ, ಏನ್ ಮಾಡಕ್ಕಾಗುತ್ತೆ?
ಕೆಲವು ಸಂದರ್ಭಗಳು ಹೀಗ್ ಬಂದಾಗ ನಾವು ಹೀಗ್ ಮಾಡ್ಬೇಕಾಗತ್ತಲ್ವಾ? ಅಪ್ಪ ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ, ಅವ್ರಿಗೇನು ಬೇಜಾರಾಗೋದಿಲ್ಲ. ಅಷ್ಟಕ್ಕೂ ನಾವು ಈ ಒಡವೆನ ಬೇರೆ ಯಾರಿಗೂ ಕೊಡ್ತಿಲ್ವಲ್ಲ, ನಾವು ಕೊಡ್ತಿರೋದು ನಮ್ ಕಾವೇರಿಗೆ. ಅವಳ ಗಂಡನ ಮನೇಲಿ ಸುಖವಾಗಿರ್ಬೇಕಷ್ಟೇ. ಬೇಡ ಅದಕ್ಕೆ ಪ್ಲೀಸ್, ಎಲ್ಲ ಒಡವೆನು ನೀವು ನನಗ್ ಕೊಟ್ಬಿಟ್ರೆ ನಿಮಗೆ ಆಮೇಲೆ ಏನು ಇರೋದಿಲ್ಲ. ಬೇಡ ಕಾವೇರಿ, ನಾನ್ ಇನ್ನೆಲ್ಗೆ ಹೋಗ್ತೀನಿ? ನೋಡೋಣ, ಒಳ್ಳೆ ಕಾಲ ಬಂದೇ ಬರುತ್ತೆ ನಮ್ಗುನು, ಅವಾಗ ನಿಮ್ಮ ಅಣ್ಣನೇ ಮಾಡಿಸ್ಕೊಡ್ತಾರೆ ನನ್ಗೆ. ಈಗ ತಗೋ, ಇದನ್ನ ಇಟ್ಕೋ. ರೀ, ಹೇಗಿದ್ರು ನೆಕ್ಲೆಸ್ ರೆಡಿ ಇದೆ ಅಲ್ವಾ? ಸದ್ಯಕ್ಕೆ ಅವರು ಬೇರೆ ಏನು ಕೇಳಲ್ಲ ಅನ್ಕೋತೀನಿ, ಯಾಕಂದ್ರೆ ಮಾಂಗಲ್ಯ ಚೈನ್ನ ಹುಡುಗರ ಮನೆಯವರೇ ಕೊಡ್ಬೇಕು. ಹಂಗಾಗಿ ಇರೋ ದುಡ್ಡನ್ನ ನಾವು ಮದ್ವೆ ಮಾಡೋದಕ್ಕೆ ಬಳಸ್ಕೊಳ್ಳೋಣ. ಕಾವ್ಯ, ನಿನ್ಗಿರೋ ಈ ಒಳ್ಳೆ ಗುಣಕ್ಕೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ನಿಮ್ಮ ಅಪ್ಪ ಅಮ್ಮ ಮನೇಲಿ ಅಷ್ಟು ಸುಖವಾಗಿ ಬೆಳೆದು ಈ ಬಡವನ್ ಮನೆಗೆ ಸೊಸೆಯಾಗಿ ಬಂದೆ, ಈ ಬಡವಂಗೆ ಹೆಂಡತಿಯಾಗಿ ಬಂದೆ. ನೀನು ಇಲ್ಲಿ ರುಚಿಯಾಗಿ ಏನೋ ಮಾಡ್ಕೊಂಡು ತಿನ್ನಕ್ಕಾಗ್ತಿಲ್ಲ, ಆದ್ರೂ ನಗ್ನಗ್ತಾ ಖುಷಿಯಾಗಿದ್ಯಾ. ಆದ್ರೆ ನನ್ನ ಕೈಲಿ ನಿನ್ಗೆ ಏನು ಕೊಡಕ್ಕಾಗ್ತಿಲ್ಲ. ಅದಕ್ಕೆ ಅಣ್ಣ ಮನ್ಸಲ್ಲಿರೋದನ್ನ ಮಾತಾಡ್ತಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಲ್ಲಿರೋ ಸರಿ ಹೋಗಲ್ಲ. ಸರಿ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಸ್ವಲ್ಪ ನೀರು ತಗೋಬರಕ್ ಹೋಗ್ತೀನಿ. ಅದಕ್ಕೆ ಈ ಕಾವೇರಿ ಇರು, ನಾನು ಬರ್ತೀನಿ. ಇಲ್ಲ, ನೀವು ಅಣ್ಣ ಮಾತಾಡಿ, ನಾನು ರಕ್ಷಿತನ್ ಕರ್ಕೊಂಡು ಹೋಗ್ತೀನಿ. ಹಾ ಸರಿ ಆಯ್ತು, ಬೇಗ ಬಂದ್ಬಿಡು. ಹಾ ಸರಿ ಅದಕ್ಕೆ.